ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದಲ್ಲಿ ಇಂದು ಅಭಿವೃದ್ಧಿಯ ಹೊಸ ಅಧ್ಯಾಯಕ್ಕೆ ಚಾಲನೆ ದೊರಕಿದೆ. ಗ್ರಾಮದ ರಸ್ತೆ ಅಭಿವೃದ್ಧಿಗಾಗಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿರವರು ಭೂಮಿ ಪೂಜೆ ನೆರವೇರಿಸಿ ಅಧಿಕೃತ ಚಾಲನೆ ನೀಡಿದರು. ರೋಣೂರು ಗ್ರಾಮದ ಪ್ರಸಿದ್ಧ ಹಾಗೂ ಪುರಾತನ ದೇವಾಲಯವಾದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಸುತ್ತಮುತ್ತಲಿನ ರಸ್ತೆಯನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ದೇವಾಲಯಕ್ಕೆ ನಿತ್ಯವೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವ ಹಿನ್ನೆಲೆ ರಸ್ತೆ ಅಭಿವೃದ್ಧಿಯಿಂದ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದರು. ಕಾಮಗಾರಿಗೆ ಚಾಲನೆ ನೀಡುವ ಮೊದಲು ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿಸಲಾಯಿತು. ಈ ವೇಳೆ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿರವರು ತಮ್ಮ ಸ್ವಂತ ಖರ್ಚಿನಲ್ಲಿ ದೇವಾಲಯದ ಒಳಭಾಗಕ್ಕೆ ಏರ್ ಕೂಲರ್ ವ್ಯವಸ್ಥೆಯನ್ನ ಅಳವಡಿಸಿ ಭಕ್ತರ ಪ್ರಶಂಸೆಗೆ ಪಾತ್ರರಾದರು. ಬೇಸಿಗೆಯ ತಾಪಮಾನ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ದೇವಾಲಯಕ್ಕೆ ಬರುವ ಭಕ್ತರಿಗೆ ಇದರಿಂದ ಹೆಚ್ಚಿನ ಅನುಕೂಲವಾಗಲಿದೆ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ದೇವಾಲಯದ ಆಡಳಿತ ಮಂಡಳಿ ಮುಖಂಡರು ಹಾಗೂ ನೂರಾರು ಗ್ರಾಮಸ್ಥರು ಭಾಗವಹಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಹರ್ಷವನ್ನ ವ್ಯಕ್ತಪಡಿಸಿದರು. ಗ್ರಾಮದ ಅಭಿವೃದ್ಧಿಗೆ ಇನ್ನಷ್ಟು ಯೋಜನೆಗಳನ್ನು ತರಲಾಗುವುದು ಎಂದು ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿರವರು ಭರವಸೆ ನೀಡಿದರು. ಮೊದಲಿನಿಂದಲೂ ಕೂಡ ನನಗೆ ಅತ್ಯಂತ ಅಭಿಮಾನ. ಇವಾಗ ಏನು ಅಭಿವೃದ್ಧಿ ಕಾರ್ಯಕ್ರಮ ಬೇಕು ಎಲ್ಲ ಕೂಡ ಇಲ್ಲಿ ಮಾಡೋದಕ್ಕೆ ನಾನು ತಯಾರಿದ್ದೇನೆ, ಮಾಡ್ತಾ ಇದ್ದೇನೆ. ಈಗಾಗಲೇ ಕೆರೆ ಕಾಲುವೆಗಳು ಮಾಡ್ತಾ ಇದ್ದೇನೆ, ಅಚ್ಚುಕಟ್ಟು ಕಾಲುವೆಗಳು ಮತ್ತೆ ಕಾಂಕ್ರೀಟ್ ರೋಡ್ಸ್, ಎಲ್ಲ ಊರುಗಳಲ್ಲಿ ಕಾಂಕ್ರೀಟ್ ರೋಡ್ಸನ್ನು ಮಾಡ್ತೇನೆ. ಇವತ್ತು ಪ್ರಥಮವಾಗಿ ಏನಿಲ್ಲ, ಈ ನಮ್ಮ ದೇವಸ್ಥಾನಕ್ಕೆ ಸುಮಾರು 50 ಲಕ್ಷ ವತಿಯಿಂದ ಇವತ್ತು ದೇವಸ್ಥಾನ ಸುತ್ತಲೂ ಕಾಂಕ್ರೀಟ್ ರೋಡನ್ನು ಅಳವಡಿಸ್ತಾ ಇದ್ದೀವಿ. ಇವತ್ತು ಪ್ರಾರಂಭ ಮಾಡಿ ಒಂದು 8 ಡೇಸಲ್ಲಿ ಪೂರ್ಣಗೊಳಿಸ್ತಾರೆ. 10 ಡೇಸ್ ಮತ್ತೆ ಈ ಊರಿಗೆ ಏನು ಅನುಕೂಲಗಳು ಬೇಕೋ ಎಲ್ಲ ಕೂಡ ಮಾಡಿಕೊಡ್ತೇನೆ. ರಾಜಗೋಪುರದ್ದು ಎಸಿ ಬಿಡಿ, ಪಾಪ ಜನರ ಒಂದು ಪಾಪ ಕಷ್ಟವನ್ನು ನೋಡಿಬಿಟ್ಟು ನಾನು ಅನೇಕ ಸಂದರ್ಭಗಳಲ್ಲಿ ನಾನು ಈ ಫೆಸ್ಟಿವಲ್ಸ್ ಬರುತ್ತಲ್ಲ, ಹಬ್ಬಗಳು, ಆ ಸಂದರ್ಭದಲ್ಲಿ ಫಂಕ್ಷನ್ಸ್ ಆಗುವಾಗ ಹೆಣ್ಮಕ್ಳು ಪಾಪ ಅಕ್ಕಂದಿರು ತಾಯಂದಿರು ಒಂದು ನೋಡೋದಕ್ಕೆ ನನಗೆ ನೋವಾಯಿತು, ಬೆವರು ಸುರಿಸ್ಕೊಂಡು. ಅದಕ್ಕೋಸ್ಕರ ನಾನು ಸ್ವಂತ ಎಸಿಯನ್ನು ಹಾಕ್ಸಿದ್ದೀನಿ. ರಾಜಗೋಪುರದ್ದು ಅಲ್ಲ, ಗೊಬ್ಬರದ್ದು ಬೇಕು ಅಂತ ಕೇಳಿದ್ದಾರೆ. ಅದನ್ನು ದೇವರ ಆಶೀರ್ವಾದ, ವೆಂಕಟರಮಣ ಸ್ವಾಮಿ ಆಶೀರ್ವಾದ. ಮೊದಲು ಕೂಡ ನಾನು ಪ್ರಥಮವಾಗಿ MLA ಆದಾಗ ವಜ್ರಕವಚ ಮಾಡಿಸಿದ್ದೆ. ಮೊದಲಿಂದಲೂ ನನಗೆ ಈ ದೇವಸ್ಥಾನದ ಮೇಲೆ ಅಭಿಮಾನ, ಊರಿನ ಮೇಲೆ ಅಭಿಮಾನ, ಈ ಹೋಬಳಿ ಮೇಲೆ ಅಭಿಮಾನ, ತಾಲೂಕಿನ ಮೇಲೆ ಅಭಿಮಾನ.